ಪವನ್ ಅವ್ರು ಹೇಳ್ದಂಗೆ ಯಾರು ಬರ್ತಾ ಇದಾರ ಸ್ಪೆಷಲ್ ಗೆಸ್ಟ್? ಏನಿರ್ಬೋದು? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಬಟ್ಟೆ ಹಾಕತ್ತಾ ಇದೀನಿ, ಹೋಗ ಕಡೆ ಅಂತಂದು. ಅಷ್ಟರಲ್ಲಿ ಇವರು ಹೊಸ ಸರ್ಪ್ರೈಸ್ ಇಟ್ಕೊ ಬಂದವ್ರೆ. ಓಪನ್ ಮಾಡು. ಬಟ್ ನಿಮ್ಗೆಲ್ಲ ಇವಾಗ ಇದ್ರ ಕಾಮಿಡಿ ಅಂತ ಅನ್ಸ್ಬೋದು. ಬಟ್ ಒಂದ್ಸಲ ಏಜ್ ಆಗೋದ್ಮೇಲೆ, ಮನೆ ಕಮಿಟ್ಮೆಂಟ್ ಶುರು ಆದ್ಮೇಲೆ ಇದೆಲ್ಲ ನೆನ್ಸ್ಕೋತೀರಾ ನನ್ ಮಾತನ್ನ? ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ ಗಾಯ್ಸ್. ಇವಾಗ ಟೈಮು ಬೆಳಿಗ್ಗೆ 7 ಗಂಟೆ. 5 ಗಂಟೆಗೆ ಎದ್ದೋಳೋಣ ಅಂತ ಅಲಾರಾಮ್ ಇಟ್ಕೊಂಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನೈಟ್ ಮಲ್ಗಿದ್ ಲೇಟ್ ಆಗಿದ್ರಿಂದ ಇವಾಗ 7 ಗಂಟೆ ಆಗೈತಿ. ಇಷ್ಟೋ ತನಕ ನಮ್ಮ ಮನೆಯವ್ರು ಎದ್ದೋಳ್ಸಿದ್ದಕ್ಕೆ ಇವಾಗ ಎದ್ದಿದ್ದೀನಿ. ಎಲ್ಲಾರು ಕೋಪನ ಕಂಟ್ರೋಲ್ ಮಾಡಿ ಸೈಲೆಂಟ್ ಆಗೋರೆ, ಬರ್ಡೇ ದಿನ ಬೋಯೋದ್ ಬೇಡ ಅಂತ. ಬಿಕಾಸ್ ಏನಾಯ್ತು ಅಂತಂದ್ರೆ, ನೆನ್ನೆ ಎಷ್ಟು ಗಂಟೆಗೆ ಪೂಜೆ ಮಾಡ್ತೀಯ ಅಂತ ನಮ್ಮ ಮನೇಲಿ ಕೇಳಿದಾಗ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡ್ತೀನಿ, ಫ್ರೂಟ್ಸ್ ಎಲ್ಲ ಖಾಲಿ ಆಗೈತೆ, ಬೇಗ ತಂದ್ಬಿಡು ಅಂದ್ಬಿಟ್ಟು ನೈಟ್ ಒಂದು 8 ಗಂಟೆ 9 ಗಂಟೆಲಿ ಪಾಪ ನಮ್ಮ ಅಪ್ಪನ ಕಳಿಸ್ಬಿಟ್ಟು ತರಿಸಿದ್ದೆ ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕು ಅಂದ್ಬಿಟ್ಟು. ನಾನು ನೋಡಿದ್ರೆ ಇವಾಗ ಎದ್ದಿದ್ದೀನಿ. ನಾನೇನು ಪ್ಲಾನ್ ಇಟ್ಕೊಂಡಿದ್ದೆ ಗೊತ್ತಾ? 5 ಗಂಟೆಗೆ ಎದ್ಬಿಟ್ಟು 8 ಗಂಟೆವರೆಗೂ ಪೂಜೆ ಮುಗಿಸ್ಕೋಬೋಣ, 8 ಗಂಟೆಯಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಇಟ್ಕೊಂಡಿದ್ದೆ. ಅದೇನೇನೋ ಆಗಿ ಏನೇನೋ ಆಗೋಯ್ತು. ಬರ್ಡೇ ದಿನನೂ ಲೇಟಾಗಿ ಎದ್ದೋಳೋ ಥರ ಆಗೋಯ್ತು. ಆ್ಯಕ್ಚುಲ್ ಆಗಿ ಬೇಗನೆ ಎದ್ದೊಳ್ತಿದೆ. ನೈಟು ಇನ್ಸ್ಟಾಗ್ರಾಮಲ್ಲೆಲ್ಲ ವಿಶ್ ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ನೈಟೇ ರಿಪ್ಲೈ ಮಾಡೋಣ. ನನಗೋಸ್ಕರ ಪಾಪ ಅಷ್ಟೊತ್ತವರೆಗೂ ಎದ್ದಿದ್ದು ವಿಶ್ ಮಾಡಿರ್ತಾರಲ್ವ, ಸೊ ಅವ್ರಿಗೂ ಕೂಡ ನಾನು ಅವಾಗಲೇ ರಿಪ್ಲೈ ಕೊಟ್ಟರೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನಕ್ಕೆ ನೈಟೇ ರಿಪ್ಲೈ ಕೊಟ್ಟೆ. ಸೊ ಅದರಿಂದ ಲೇಟ್ ಆಗೋಯ್ತು. ಇವಾಗ ಜಾಸ್ತಿ ಲೇಟ್ ಮಾಡೋದ್ ಬೇಡ, ಪೂಜೆಗೆ ರೆಡಿ ಆಗೋಣ. ಸೊ ಬನ್ನಿ ಪೂಜೆಗೆ ರೆಡಿ ಆಗೋಣ. ಗೈಸ್ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಸದ್ಯಕ್ಕೆ ಈ ಔಟ್ಫಿಟ್ ಹಾಕೊಂಡಿದೀನಿ ಪೂಜೆ ಮಾಡಕ್ಕೆ ಅಂತ. ಬನ್ನಿ ಇವಾಗ ರೆಡಿ ಆಗೋಣ ಪೂಜೆಗೆ. ಗೈಸ್ ಕ್ಲೀನ್ ಆಗಿ ಏರ್ನ ಡ್ರೈ ಮಾಡ್ಕೊಂಡೆ. ಇವಾಗ ರೆಡಿ ಆಗೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡ್ಕೊಂಡ್ಬೋಣ. ಅದಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ ಮಾಮಾ ಅರ್ತ್ ಅವರ ಚಿಯಾ ಆಯಿಲ್ ಫ್ರೀ ಫೇಸ್ ವಾಶ್ ನ. ಯಾಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ, ಮುಂಚೆ ಚಿಯಾ ಸೀಡ್ಸ್ ನ ಸೋಕ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಸೋಕ್ ಆದ್ಮೇಲೆ ಯೂಸ್ ಮಾಡ್ಬೇಕಿತ್ತು, ಅದಕ್ಕೆಲ್ಲ ಜಾಸ್ತಿ ಟೈಮ್ ಹಿಡಿತಿತ್ತು. ಆದ್ರಿಂದ ಈ ಒಂದು ಫೇಸ್ ವಾಶ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಇದರಲ್ಲಿ ಚಿಯಾ ಸೀಡ್ಸ್ ಮತ್ತೆ ಸೆರಮೈಡ್ ಕೂಡ ಇದೆ. ಚಿಯಾ ಸೀಡ್ಸ್ ನಮ್ಮ ಸ್ಕಿನ್ ಗೆ ಹೈಡ್ರೇಟೆಡ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸೆರಮೈಡ್ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಬ್ಯಾರಿಯರ್ಸ್ ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೇಸ್ ವಾಶ್ ಆದ್ಮೇಲೆ ಒಂದ್ ಒಳ್ಳೆ ಫ್ರೆಶ್ ಫೀಲ್ ಆಗ್ತಾ ಇತ್ತು. ಇದನ್ನ ಟಾಪ್ ಡರ್ಮಾಲಜಿಸ್ಟ್ ಗಳ ಜೊತೆ ಸೇರಿ ಮಾಡಿದ್ದಾರೆ. ಇದು ಸೂಟಬಲ್ ಫಾರ್ ನಾರ್ಮಲ್ ಸ್ಕಿನ್ ಟು ಆಯಿಲ್. ಫೇಸ್ ವಾಶ್ ಆದ್ಮೇಲೆ ಮಾಮಾ ಅರ್ತ್ ಚಿಯಾ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಮತ್ತೆ ಫೇಸ್ ವಾಶ್ ಎರಡೂ ಕೂಡ ಸೇಮ್ ಬೆನಿಫಿಟ್ಸ್ ನ ಅಂಡ್ ಆಲ್ಸೋ ಇದು ಟಾಕ್ಸಿನ್ ಫ್ರೀ ಆಗಿರುತ್ತೆ, ಜೊತೆಗೆ ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ. ಹಾಗೆ ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಆಗಿದ್ರೆ ಮಾಮಾ ಅರ್ತ್ ಚಿಯಾ ಕಮ್ಮಿಂಗ್ ಫೇಸ್ ಕ್ಲೆನ್ಸರ್ ನ ಯೂಸ್ ಮಾಡಬಹುದು, ಜೊತೆಗೆ ಮಾಮಾ ಅರ್ತ್ ಚಿಯಾ ಕ್ಲಮ್ಮಿಂಗ್ ಮಾಯಿಶ್ಚರೈಸರ್ ನ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ನೀವು YASHU 2025 ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ 20% ಆಫ್ ಆಗುತ್ತೆ. ಸೊ ಯೂಸ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ ಗಳು ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಮಿಂತ್ರಾ ಹಾಗೆ ಸ್ಟೋರ್ ಗಳಲ್ಲಿ ಕೂಡ ಸಿಗುತ್ತೆ. ಸೊ ಪರ್ಚೇಸ್ ಮಾಡಬಹುದು. ಫೈನಲಿ ಪೂಜೆಗೆ ರೆಡಿ ಆಗಿದ್ದಾಯ್ತು. ನನ್ಗೆ ಯಾಕೋ ಶರ್ಟ್ ಹಾಕೊಂಡು ಪೂಜೆ ಮಾಡೋದು ಬೇಡ ಅನ್ಸ್ತದೆ. ಬೇಕಿದ್ರೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಇವಾಗ ಈ ಶಾಲ್ ಹಾಕೊಂಡು ಪೂಜೆ ಮಾಡಕ್ ಹೋಗ್ಬೇಕು. ಸೊ ಗೈಸ್, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮಹಾನುಭಾವ ರೆಡಿ ಆಗ್ತಿದ್ದಾನೆ. ಅವ್ರ ಮನೆಯವರು ಹೇಳಿದ್ರು ಕೂಡ ಕರಿ ಪಂಚನೆ ಹಾಕೊಂಡಿದ್ದಾನೆ. ಬ್ಲ್ಯಾಕ್ ಪಂಚೆ ಹಾಕಬಾರ್ದು ಅಂತ ಏನಾರು ರೂಲ್ಸ್ ಐತಾ ಗೈಸ್? ನಾವಪ್ಪ ಬರ್ಡೇ ದಿನ ಬ್ಲ್ಯಾಕ್ ಪಂಚೆ ಎಲ್ಲ ಹಾಕಬೇಡ, ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಬೇಡ ಅಂತಂದ್ರು. ಆದ್ರೂ ಕೂಡ ಹಠ ಮಾಡಿ ಹಾಕೊಂಡಿದ್ದೀನಿ. ಆಕ್ಚುಲ್ ಆಗಿ ಬರ್ಡೇಗೆ ಅಂತ ಈ ಶರ್ಟ್ ತಗೊಂಡಿದ್ದೆ, ಇದ್ರ ಜೊತೆಗೆ ಇನ್ನೊಂದು ಬಟ್ಟೆನೂ ತಗೊಂಡಿದ್ದೆ. ಮತ್ತೆ ಈ ಶರ್ಟ್ಗೆ ಬ್ಯಾಗಿ ಪ್ಯಾಂಟ್, ವೈಟ್ ಕಲರ್ ಬ್ಯಾಗಿ ಪ್ಯಾಂಟ್ ತಗೊಂಡಿದ್ದೆ. ಅದಕ್ಕಿಂತ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತೈತೆ ಅಂತ ಅನ್ಸ್ತು ಟೆಂಪಲ್ಗೆ ಹೋಗಕ್ಕೆ. ಸೊ ಇದ್ರಲ್ಲೇ ಹೋಗೋಣ ಅಂದ್ಬಿಟ್ಟು ಹಿಂಗೆ ಹೋಗ್ತಿದ್ದೀನಿ. ಸೊ ಗೈಸ್, ಇವನ್ ಬರ್ತಡೇಗೆ ಗಿಫ್ಟ್ ಕೊಡ್ಸಿದ್ದು ನಾನೇ. ಏನ್ ಕೊಡ್ಸಿದೀನಿ ಅಂತಂದ್ರೆ ಒಂದು ಶರ್ಟು, ಯಾವ್ದು ಬ್ಯಾಗಿ ಪ್ಯಾಂಟ್ ಅಲ್ವಾ, ಬ್ಯಾಗಿ ಪ್ಯಾಂಟ್ ಕೊಡ್ಸಿದ್ದೆ. ಶರ್ಟು, ಬ್ಯಾಗಿ ಪ್ಯಾಂಟು, ಈ ಪಂಚೆ ಕೊಡ್ಸಿಲ್ಲ, ಒಳಗಡೆ ಹಾಕೊಂಡಿರೋದು ಎಲ್ಲ ಇವನೇ ಗಿಫ್ಟ್ ಕೊಟ್ಟು. ಅದೆಲ್ಲ ಕೊಡ್ಸಿರ್ಲಿಲ್ಲ, ಶರ್ಟ್ ಪ್ಯಾಂಟ್ ನಾನೇ ಕೊಡ್ಸಿದ್ದು. ಇವನೇ ಗಿಫ್ಟ್ ಕೊಟ್ಟಿರೋದು. ಇನ್ನ ಒಂದು ಟೀ ಶರ್ಟ್ ಎಲ್ಲ ಇವನೇ ಕೊಡ್ಸಿರೋದು. 4 ಜೊತೆ ತಗೊಟ್ಟಿದ್ದೀನಿ ಅವ್ನಿಗೆ. 6,000 ರೂಪಾಯಿ ಬಿಲ್ ಆಯ್ತಲ್ವಾ ನಾಗರಾಜ್? ನನ್ ಲೆಕ್ಕ ಎಲ್ಲ ಹಾಕಲ್ಲ ಕಣೋ, ಎಷ್ಟಾದ್ರೂ ಖರ್ಚಾಗ್ಲಿ ಅಂದ್ಬಿಟ್ಟು ಕೊಡ್ಸ್ಬಿಡೋದು. ಅವನೇ ಇನ್ನೊಂದ್ 2,000 ರೂಪಾಯಿ ತಗೋ ಅಂತಂದ. ನನ್ಗೆ ಪಾಪ ಚುರುಕ್ ಅನ್ಸ್ಬಿಡ್ತು, ಅದಕ್ಕೆ ತಗೊಳ್ಳಿಲ್ಲ. ನೀನ್ ಚುರುಕಂದಿದ ತಕ್ಷಣ ನನ್ಗೆ ಗೊತ್ತಾಯ್ತು. ರೆಡಿ ಲೇಟ್ ಆಯ್ತು. ದೇವಸ್ಥಾನಕ್ಕೆ ಹೋಗಿದ್ಬಿಡೋಣ, ಕ್ಲೋಸ್ ಮಾಡಿ. ನಾನ್ ರೆಡಿ ಆಗ್ಬೇಕಪ್ಪ, ನೀನ್ ಹಂಗ್ ರೆಡಿ ಆಗಿದ್ಯಾ, ನಾನ್ ಹಿಂಗ್ ಕುನ್ಸಿದ್ಯಾ? ಬರ್ತಡೆ ನಂದು ಕಣ, ನಿಂದಲ್ಲ, ನಡಿಯಲೇ. ಅಲ್ಲಿ ದೇವಸ್ಥಾನದಲ್ಲಿ ಬರೋರು ನನ್ನ ನೋಡ್ತಾರಲ್ಲೋ. ನೀನ್ ಯಾರು ನೋಡೋದ? ನಡಿ. ನೋಡಿ ನಮ್ ಹುಡ್ಗ ಹೆಂಗ್ ಕಾಣಿಸ್ತವನಿ. ಹೆಂಗ್ ಕಾಣಿಸ್ತಾ ಇದೀನಿ? ಸುರ ಸುಂದರ. ಸುಮ್ನೆ ಎಂದಿದ್ದು ಬಾರಲ್ಲ ತಮಾಷೆಗೆ. ಗೈಸ್, ಟೆಂಪಲ್ ಹತ್ರ ಬಂದ್ವಿ. ಕೊನೆಗೂ ಬೇರೆ ಬಟ್ಟೆ ಹಾಕೋ ಬಂದೆ. ನಾವ್ ಅಪ್ಪ ಬ್ಲಾಕ್ ಬಟ್ಟೆ ಹಾಕೊಂಡ್ ದೇವಸ್ಥಾನಕ್ಕೆ ಹೋಗಕ್ ಬಿಟ್ಟಿಲ್ಲ. ಬರ್ತಡೆ ದಿನನು ಕಪ್ ಬಟ್ಟೆ ಹಾಕೊಂಡ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟವನಲ್ಲ ಹಂಗೆ. ಹೇಗೆ? ಅವ್ನ್ ಬರ್ಡೇ ಅಲ್ವಲ್ಲ? ಬರ್ಡೇ ಇಲ್ಲ ಅಂದ್ರೆ ಹಾಕೋಬೋದಾ? ಜೊತೆಗೆ ಈ ಚಿಲ್ಟಾರಿ ಪಿಲ್ಟಾರಿಗಳನ್ನ ಹೇಳ್ಕೊ ಬಂದವನೆ.
ನಮಗ್ ಬೇರೆ ಇವಾಗ ಲೇಟ್ ಆಗ್ಬಿಟ್ಟೈತೆ, ಟೈಮ್ 11:30 ಆಯ್ತು. ದೇವಸ್ಥಾನ ಕ್ಲೋಸ್ ಮಾಡ್ಬಿಡ್ತಾರೇನೋ ಅಂತ, ಬಿಕಾಸ್ ಇವತ್ತು ಬುಧವಾರ ಆಗಿರೋದ್ರಿಂದ ಬೇಗ ಕ್ಲೋಸ್ ಮಾಡ್ಬಿಡ್ತಾರೆ. ಗೈಸ್ ದರ್ಶನ ಮಾಡ್ಕೊಂಡು ಬಂದ್ವಿ. ಏನೋ ಗೊತ್ತಿಲ್ಲ, ನಾವು ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಇನ್ನೇನೋ ಮಹಾಮಂಗಳಾರತಿ ನಡಿಬೇಕಿತ್ತು. ಒಂದ್ 5 ನಿಮಿಷ ಟೈಮ್ ಇತ್ತು. 1-2 ನಿಮಿಷ ಇಲ್ಲೇ ನಿಂತ್ಕೊ ಮಹಾಮಂಗಳಾರತಿ ಆಗುತ್ತೆ ಅಂದ್ರು. ಸೊ ಮಹಾಮಂಗಳಾರತಿ ಮುಗಿಸ್ಕೊಂಡು ಇವಾಗ ಪ್ರಸಾದ ಇಸ್ಕೊಂಡು ತಿಂತಿದೀವಿ. ಹುಡುಗರು ವ್ಲಾಗ್ ಮಾಡ್ಬೇಕು ಅಂತ ಇದಕ್ಕೆ ಇನ್ನೂ ಏನ್ ತಿಂತಾನೆ ಇಲ್ಲ. ಇವನು ಇವಾಗ ಯಾವಾಗ ವಿಡಿಯೋ ನಿಲ್ಲಿಸ್ತೀವಿ ಅಂತ ಕಾಯ್ತಾರ ಅವರು. ಅಲ್ಲಿ ಅಲ್ಲೂ ಹಿಂದೆ ಮುಂದೆ ಬಂದ್ಬಿಟ್ಟೈತಿ ಒಂದು, ಅದಕ್ಕೆ ಹೆಂಗಾಗಿತ್ತವನೆ ತಿನ್ನ ಪರವಾಗಿಲ್ಲ. ನಾನ್ ನೋಡಿ ಹೆಂಗ್ ತಿಂತಿದ್ದೀನಿ, ತಿನ್ಕೋಬೇಕು ಸುಮ್ನೆ. ಅವ್ನ್ ಮುಗಿಸೇಬಿಟ್ಟ ತಿಂದಿ. ಗೈಸ್ ನನ್ನ ಬರ್ತ್ಡೇ ಪ್ರತಿ ವರ್ಷ ರೂಟೀನ್ ಇದೆ. ಬೆಳಿಗ್ಗೆ ಬೇಗ ಎದ್ದೋಳೋದು, ಪೂಜೆ ಮಾಡೋದು, ಆಮೇಲೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಕೆಲ್ಸಗಳು. ಸೊ ಈ ವರ್ಷನೂ ಕೂಡ ಹಂಗೆ ಆಯ್ತು. ಒಂಥರ ಖುಷಿ ಇಲ್ಲಿ ಬಂದ್ರೆ ಮತ್ತೆ ನೆಮ್ಮದಿ. ಸೊ ಇವಾಗ ನಮ್ಮ ಕೆಂಪೇಗೌಡರು ಕಟ್ಸಿದಂತ ಏನ್ ಹೇಳ್ತಾರೆ ಗೋಪುರದ ಕೆಳಗಡೆ ಕುತ್ಕೊಂಡು ಪ್ರಸಾದ ತಿಂತಿದೀವಿ. ಗೈಸ್ ದರ್ಶನ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಮನೋಣ ಕಾಲ್ ಮಾಡಿದ್ರು GT ಮಾಲ್ ಹತ್ರ ಬಾ ಅಂತ. ಅದಕ್ಕೆ ಇಲ್ಲಿ GT ಮಾಲ್ ಹತ್ರ ಬಂದು ನಾನು ಮತ್ತೆ ಯೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಡ್ರಾಪ್ ಹಾಕಕ್ಕೆ ಅಂತ ಯೋಗಿ ಬಂದ. ಅವ್ರು ಒಂದು 5 ನಿಮಿಷ ಇಲ್ಲೇ ಸಿಗ್ನಲ್ ಅಲ್ಲಿ ಇದ್ದೀನಿ ಅಂತ ಅಂದ್ರು. ಸೊ ಇಬ್ರು ವೆಯ್ಟ್ ಮಾಡ್ತಾ ಇದೀವಿ. ಅವ್ರು ಬಂದ್ಮೇಲೆ ಇವ್ ನನ್ನ ಬಿಟ್ಬಿಟ್ಟು ಹೋಯ್ತಾನೆ. ಈಗ ನಾನು ಯಾರು ಕಿಡ್ನಾಪ್ ಮಾಡ್ಬಿಟ್ರೆ ಅಂದ್ಬಿಟ್ಟು ನನ್ನ ಜೊತೆಗೆ ಅವನು. ಸೊ ವೆಯ್ಟ್ ಮಾಡ್ತಿದೀವಿ. ಇಲ್ಲಿ ಪೊಲೀಸ್ ಅವರು ಬಡ್ದು ಬಾಯ್ಗೆ ಹಾಕತ್ತವ್ರೆ ಎಲ್ಲಾರ್ನು. ಗೈಸ್ ನೋಡಿ ಇವಾಗ ಬರ್ತವ್ರೆ. ಬರ್ತಡೇ ಹುಡುಗನ ಇಷ್ಟೋ ತನಕ ವೆಯ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಪೊಲೀಸ್ ಅವರಲ್ಲ, ಅದಕ್ಕೆ ಎದುರ್ಕೊಂಡು ಅಲ್ಲಿಗೆ ಹೋಯ್ತವ್ರೆ. ಇವಾಗ ಕೊಡು ಹೋಗಿ ನೀನು, ಬಾಯ್ ಬಾಯ್. ನಾನೇನೋ ಅಲ್ಲಿ ಪೊಲೀಸ್ ಇದ್ರು ಅಂತ ಎದ್ರಕೊಂಡು ಮುಂದೆ ಬಂದು ನಿಲ್ಸಿದ್ರೇನೋ ಅಂತ ಅನ್ಕೊಂಡೆ. ಹಂಗೆ ಹೇಳ್ದೆ ಬ್ಲಾಗ್ ಅಲ್ಲಿ ಹಂಗೆ ಹೇಳ್ದೆ ಪೊಲೀಸರವ್ರೆ ಅಂತ ಎದ್ರಕೊಂಡ್ ಬಂದ್ಬಿಟ್ಟು. ಒಳ್ಳೆ ನಾನೇನಾದ್ರೂ ಸಿಗ್ನಲ್ ಜಂಪ್ ಮಾಡಿದಿನ? ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ಹಾಕ್ತಿದ್ದೀರಲ್ಲ, ಅದಕ್ಕೆ ಸೀನೇ ಇಲ್ವಲ್ಲ. ನೋ ಪಾರ್ಕಿಂಗ್ ಅಲ್ಲೂ ಹಾಕಿಲ್ಲ ನಾನು, ಅದಕ್ಕೆ ಮುಂದೆ ಬಂದಿತ್ತು. ಅದನ್ನೇ ಹೇಳಿದ್ ನಾನು. ನೋ ಪಾರ್ಕಿಂಗ್ ಅಲ್ಲೆಲ್ಲ ಹಾಕಲ್ಲ ನಾವು. ರೂಲ್ಸ್ ಅನ್ನ ಫಾಲೋ ಮಾಡಿದ್ವಿ. ಯಾರೋ ಅವತ್ತು ಬೇರೆ ಡೈಲಾಗ್ ಹೊಡಿತಿದ್ರು, ರೂಲ್ಸ್ ನ ಫಾಲೋ ಮಾಡಬಾರ್ದು, ಕ್ರಿಯೇಟ್ ಮಾಡ್ಬೇಕು ಅಂತ. ಇವಾಗ ಡೈಲಾಗ್ ಚೇಂಜ್ ಮಾಡ್ತವ್ರೆ. ಟ್ರಾಫಿಕ್ ರೂಲ್ಸ್ ಇಂದ ನಮ್ಮೊಬ್ರಿಗಲ್ಲ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೇಕು. ಅದಕ್ಕೋಸ್ಕರ ಟ್ರಾಫಿಕ್ ಹೆಲ್ಪ್ ಅಲ್ಲ, ತೊಂದ್ರೆ ಆಗ್ಬಾರ್ದು. ಅದನ್ನೇ ಎರಡು ಒಂದೇ. ಎಲ್ಲಿಗೆ ಇವಾಗ ಹೇಳಿ? ನಂದಿ ಹಿಲ್ಸ್ ಹೋಗ್ತಾ ಇದೀವಿ. ಚಾನ್ಸ್ ಇಲ್ಲ. ಏನ್ ಚಾನ್ಸ್? ಈ ಬಿಸ್ಲಲ್ಲಿ ಯಾರು ನಂದಿ ಹಿಲ್ಸ್ ಹೋಯ್ತಾರಪ್ಪ? ಬಿಸ್ಲಲ್ಲಿ ಈಗ 2 ಗಂಟೆನಾ? ನಾವು ಹೋಗೋಷ್ಟೊತ್ತಿಗೆ 3:30 ಆಗತ್ತೆ. ಹಲೋ ಮಿಸ್ಟರ್, ನಂದಿ ಹಿಲ್ಸ್ ಫಾಗಿ ತುಂಬಿದೆ. ಎಷ್ಟನೇ ತಾರೀಕು? May 20 ವರ್ಗುನು ಏನೋ ಕ್ಲೋಸ್ ಅಂತ ಆಲ್ರೆಡಿ ನೋಡಿದೀನಿ ನಾನು. ಅವೆಲ್ಲ ಮಾಡ್ಬೇಡಿ, ಎಲ್ಲ ಸರ್ಪ್ರೈಸ್ ಗೆ ಹೋಯ್ತಿರೋದು. ಯಾಕೆ ಸುಮ್ನೆ ಅದನ್ನ ಏನೋ ಒಂದ್ ಹೇಳಿ. ನೀವ್ ಯಾವಾಗ ಮೊನ್ನೆ ಫೋನ್ ಮಾಡಿ 1 ಗಂಟೆಯಿಂದ 6 ಗಂಟೆವರೆಗೂ ಫ್ರೀ ಆಗು ಅಂತಂದ್ರೆ ಅವಾಗ್ಲೇ ಗೊತ್ತಾಯ್ತು ನನ್ಗೆ ಏನೋ ಸರ್ಪ್ರೈಸ್ ಅಂತ. ಏನ್ ಸರ್ಪ್ರೈಸ್ ಇರ್ಬೋದು, ಹೋಗ್ಲಿ ಹೇಳೋಣ. ನಾನ್ ಹೇಳ್ಬಿಟ್ರೆ ಪಾಪ ನಿಮ್ಗೆ ಡಿಸಪಾಯಿಂಟ್ ಆಗಲ್ವಾ? ಆಮೇಲೆ ಸರ್ಪ್ರೈಸ್ ಏನು ಅಂತ ಚೇಂಜ್ ಮಾಡ್ಬಿಟ್ರೆ ನಾನು ಅಲ್ಲಿ ಬರೋಷ್ಟ್ರಲ್ಲಿ ಬೇಡ, ಅದೇ ಇರ್ಲಿ. ಏನಿರ್ಬೋದು ನಿನ್ ಪ್ರಕಾರ? ಏನಿರ್ಬೋದು ಅಂತ ಇವ್ರು ಹೇಳ್ತಾರೆ. ಇವ್ರು ಹೇಳ್ತಾರೆ ಅಂತ ಮೈಕ್ ಕೊಟ್ಬಿಟ್ರೆ ನೀವ್ ಹೇಳಿ ಏನಿರ್ಬೋದು ಅಂತ. ನೀನ್ ಹೇಳೋ ಏನಿರ್ಬೋದು. ನನಗೆ ಗೊತ್ತಿಲ್ಲ ಗೈಸ್, ಹೇಳಲ್ಲ ಪಾಪ, ಕಷ್ಟಪಟ್ಟು ಪ್ಲಾನ್ ಮಾಡೋರಲ್ವಾ. ಹೇಳ ಬೇಡ 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 ಬೇಡ. ಇನ್ನೇನ್ ಇಷ್ಟೊತ್ತ ಇದೀನಂತ ಇನ್ನೊಂದು ಅವರ್ ತಾನೆ. ಕಾಲ್ ಮಾಡ್ತಾ ಇರೋದು ನಂದಿ ಹಿಲ್ಸ್ ಇಂದ. ಸರ್ ಇನ್ನೂ ಯಾಕೆ ಬಂದಿಲ್ಲ? ಇವಾಗ ಬಟ್ಟೆ ನಾನು ತೆಗ್ದಿಡು ಅಂತ ಹೇಳಿ. ಏನ್ ಗೊತ್ತಾ ಗೈಸ್, ಇವ್ರ ಅಂಗಡಿಲಿ ಒಂದು ಶರ್ಟ್ ನೋಡ್ದೆ, ಅದ್ ಇಷ್ಟ ಆಗಿತ್ತು. ಅದನ್ನ ತಗೊಂಡ್ ಬನ್ನಿ ಬರ್ಬೇಕಾದ್ರೆ ಅಂತ ಹೇಳಿದೀನಿ, ಹಂಗೆ ಮರ್ತ್ಕೊಬಂದ. ಆಕಾಶನ್ ಹೇಳಕ್ಕೆ ಫೋನ್ ಮಾಡ್ಬಿಟ್ಟು ಇವಾಗ ಮತ್ತೆ ಅಲ್ಲಿಂದ ಬರೋದ ಪಾಪ ಅವರು. ಇವಾಗ ಮತ್ತೆ ಅವ್ರು ಬರ್ಬೇಕು ಅಂತಂದ್ರೆ ಒಂದ್ 5-6 ಕಿಲೋಮೀಟರ್ ಬರ್ಬೇಕು. ಹೇಳು ಜವಾಬ್ದಾರಿ ಇಲ್ಲ, ಏನಿಲ್ಲ. ಇದೇ ಚೆನ್ನಾಗಿತ್ತಲ್ಲ. ಏನ್ ಸರ್ಪ್ರೈಸ್ ಇರ್ಬೋದು ಗೈಸ್? ಏನಾದ್ರೂ ಒಂದ್ ಗಿಫ್ಟ್ ಕೊಡ್ತಾರೆ, ಆ ಗಿಫ್ಟೇ ಸರ್ಪ್ರೈಸ್. ಸೆಲೆಬ್ರೇಷನ್ ಎಲ್ಲ ಏನ್ ಸರ್ಪ್ರೈಸ್ ಅಲ್ಲ ಈ ನಡುವೆ, ಬಿಕಾಸ್ ಯಾವಾಗ್ಲೂ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಲ್ವಾ, ಅದರಿಂದ ಸೆಲೆಬ್ರೇಷನ್ ಎಲ್ಲ ಸರ್ಪ್ರೈಸ್ ಆಗಿರಲ್ಲ. ಏನಾದ್ರೂ ಗಿಫ್ಟ್ ಸರ್ಪ್ರೈಸ್ ಆಗಿರುತ್ತೆ. ನೋಡೋಣ ಏನ್ ಗಿಫ್ಟ್ ಕೊಡ್ತಾರೆ ಅಂತ. ಈಗ ನಿನ್ ಬರ್ಡೇ ಎಲ್ಲಾಗುತ್ತೆ ಅಂತ ಗೊತ್ತಾಯ್ತು, ಹೆಂಗಾಗುತ್ತೆ ಅಂತ ಗೊತ್ತಾಯ್ತು, ಯಾರು ಬತ್ತವ್ರೆ ಅಂತಾನು ಗೊತ್ತಾಯ್ತು. ಇಲ್ಲ ಸೋನು ಆಲ್ರೆಡಿ ಎಲ್ಲ ಅವಳೆ ಅಂತಾನು ಗೊತ್ತಾಯ್ತು. ಬ್ಲೈಂಡ್ ಫೋಲ್ಡ್ ನಂಗೆ ಸೋನು ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರು ಇರೋದ್ನ ಹೇಳ್ಬಿಟ್ರು. ಸೋನು ಒಬ್ಳೆ ನಿಂಗ್ ಗೊತ್ತಾಗಿದ್ದು, ಬೇರೆ ಯಾರು ಬಂದಿದ್ದಾರೆ ಅಂತ ನಿಜವಾಗ್ಲೂ ನಿಂಗ್ ಗೊತ್ತಿಲ್ಲ, ಗೆಸ್ಸು ಮಾಡಕ್ ಚಾನ್ಸ್ ಇಲ್ಲ. ಎರಡನೇದು ಏನ್ ಸರ್ಪ್ರೈಸ್ ಇದೆ ಒಳಗಡೆ, ಏನ್ ನಡೆಯುತ್ತೆ ಅಂತ ನಿಂಗ್ ಗೊತ್ತಿಲ್ಲ. ದಟ್ಸ್ ದ ಸರ್ಪ್ರೈಸ್. ನಾನು ಹೇಳ್ತಿಲ್ವಾ, ನಿನ್ ಸರ್ಪ್ರೈಸ್ ಆಗೇ ಆಗ್ತೀಯ, ಬನ್ನಿ 100% ಗ್ಯಾರಂಟಿ. ಅದು ಅದು ಬೇರೆ ಹೇಳ್ಬಿಟ್ರ ನೀವು? ಯಾರು
ಏನಿಲ್ಲ ಇರ್ತೀನ ಯಾರ್ರಿ ನೀವು ರೇ ಹೋಗಿ ನೀವು ಒಳ್ಳೆ ಹೇಳೇ ಬಿಟ್ರಲ್ರಿ. ನಾವ್ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ. ನೋಡೋಣ ಬನ್ನಿ ಏನ್ ಸರ್ಪ್ರೈಸ್ ಇರುತ್ತೆ ಅಂತ. ಗೈಸ್ ನೋಡಿ, ಇವರು ಬಂದ್ ಇಲ್ಲಿ ನಿಂತವ್ರೆ. ಮೊನ್ನೆ ಒಂದ್ 2 ನಿಮಿಷ ಇವರು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಇವ್ರು ನನ್ಗೆ ಇವಾಗ ಏನ್ ಹಾಕಕ್ ಬಂದಿದ್ರ? ಬ್ಲೈಂಡ್ ಫೋಲ್ಡ್ ಹಾಕಕ್ ಬಂದಿರ ತಾನೆ? ಬರ್ತಡೇ ನಂದ ನಿಮ್ದ? ನೀವೇ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಲ್ಲ, ಅದಕ್ಕೆ ನೀವೇ ಬರ್ಡೇ ಗರ್ಲ್ ತರ ಕಾಣ್ಬೇಕು ಅಂತ. ನಿಮ್ ಮಾವನ್ಗೆ ಶರ್ಟ್ ಎತ್ಕ ಬಾ ಅಂತ ಅಂದ್ರೆ ಎತ್ಕೊಂಡೇ ಬಂದಿಲ್ಲ. ಇದ್ ಬೇರೆ ಆದ್ರೂ ಬೇರೆ ಸ್ಪೆಷಲ್ ಇರುತ್ತೆ ಬಾಪಾ. ಗೈಸ್ ಎಂತ ಸರ್ಪ್ರೈಸ್ ಕೊಡ್ತಾರ ಗೊತ್ತಾ ಇವ್ರು? ಇರ್ರಿ ಬಟ್ಟೆ ಸರಿ ಮಾಡ್ಕೊತೀನಿ. ಸರ್ಪ್ರೈಸ್ ಈಗ ನಮಗಿತ್ತು ಬಾ. 5 ನಿಮಿಷದಲ್ಲಿ ಜೀವ ಹೋಗ್ ಬಂದೈತೆ. ಏನು ಆಚೆ ಎಲ್ಲ ಕಿರ್ಚಾಡ್ತಿದ್ರಿ, ಏನಾಯ್ತು? ಏನೋ ಆಯ್ತು ಬನ್ನಿ. ಯಾಕೆ ನಿಧಾನ ಕರ್ಕೊಂಡು ಹೋಗಿ. ವಾ ಹಿಂಗ್ ಹೋಗ್ಬೇಕು, ಇಲ್ಲಿ ಲಿಫ್ಟ್ ಇರುತ್ತೆ. ನಮಸ್ಕಾರ. ನಿಮ್ದು ಮೈಕ್ ಆನ್ ಮಾಡಿದೀರಾ? ನನ್ ಮೈಕ್ ಅದಾಗಿದೆ ಬಾಪ. ಇಲ್ಲಿ ಕೆಳಗಡೆ ಎಲ್ಲ ಕಾಣಿಸ್ತೈತೆ ನಂಗೆ. ಏನು ಕಾಣಿಸ್ಬಾರ್ದು, ಹೊಡೆದಾಕ್ಬಿಡ್ತೀನಿ ನಾನು. ಉಲ್ಟಾ ಹಾಕಿದೀರಾ ಅನ್ಸುತ್ತೆ. ನಾನು ಕನ್ನಡದ ಕಂದ. ಇದು ತುಂಬಾ ಇಂಪಾರ್ಟೆಂಟ್, ಹಾಗೆ ತುಂಬಾ ದೊಡ್ಡ. ಅಲ್ಲ, ಕೇಕ್ ಆದ್ರೂ ಕಟ್ ಮಾಡೋಣ ಇರಿ. ಅಲ್ಲ, ಕಟ್ ಮಾಡಬಾರ್ದು. ಯಾಕೆ? ಅದಕ್ಕೆ ಯಾರು ಬರ್ತಾವ್ರ ಹೇಳಿ? ಪವನ್ ಅವ್ರು ಹೇಳ್ದಂಗೆ ಯಾರು ಬರ್ತಾ ಇದಾರ? ಸ್ಪೆಷಲ್ ಗೆಸ್ಟ್. ಸೀರಿಯಸ್ ಆಗಿ ಕಣ್ಮುಚ್ಕೊಂಡು ನೋಡೋ ಅಂತ ಭಾಗ್ಯ ಸಿಗುತ್ತೆ. ಯಾರು ತುಂಬಾ ಸ್ಪೆಷಲ್ ಪರ್ಸನ್. ಯಾರು ಇಟ್ಕೊಂಡಿರೋದು? ಅವ್ನು ಇಟ್ಕೊಂಡ್ಮೇಲೆ ಗಟ್ಟಿಯಾಗಿರುತ್ತೆ ಬಿಡಿ. ಏನಿರ್ಬೋದು? ಏನಿರ್ಬೋದು? ಇನ್ನೊಂದ್ಸತಿ ಮುಟ್ಸಿ. ನಂಗೆ ಟಚ್ ಫೀಲ್ ಆಗ್ತಾ ಇಲ್ಲ. ಅದು ಟೆಡಿ ಬೇರ್ ತರ ಏನೋ ಇದೆ. ಸರಿ, ಕಣ್ಣು ಓಪನ್ ಮಾಡು. ಓ, ಸರ್ಪ್ರೈಸ್ ಆಯ್ತಾ? ಖುಷಿ ಆಯ್ತಾ? ಯು ಲೈಕ್ ಇಟ್? ಫೈನಲಿ ಗಂಡ ಹೆಣ್ಣಂತ ಬಗ್ಬೇಕು ನಾನು. ಚೆನ್ನಾಗಿದೆ. ಬೆಳಿಗ್ಗೆಯಿಂದ ಅದನ್ನ ತನ್ನ ಕೆಲಸ ಕಾರ್ಯ ಬಿಟ್ಟು 3 ಜನ ನೋಡ್ಕೊಂಡಿದೀವಿ. ಅಂಗಡಿನೇ ಓಪನ್ ಮಾಡಿಲ್ಲ ಇವತ್ತೆಲ್ಲ. ನಾನು, ಅಮ್ಮ, ಇವ್ರು. ಪಾಪ ಇದನ್ನ 3 ಜನ ನೋಡ್ಕೋಬೇಕಾ? ಯಾವ್ದಾವ್ದು ಹೇಳಿ ಇನ್ನೊಂದ್ಸತಿ. ರ್ಯಾಂಬೋ, ರಾಕಿ ಅಥವಾ ಸಿಂಬಾ. 3ರಲ್ಲಿ ಇಡ್ಬೇಕಾ? 3ರಲ್ಲಿ ಇಟ್ರೆ ಖುಷಿ. ಇಲ್ಲ ಅಂದ್ರೆ ನಿನಗಿಷ್ಟ ಇರೋದು ಬೇರೆ ಇಡ್ತೀನಿ. ಆಯ್ತು. ಬೈರ ಈಚೆನು ಬೈರ ಅಂತಾನೆ ಕೂಗ್ಬೇಕು ತಾನೆ? ಆಕ್ಚುಲಿ ಬೈರ ಇಡೋದು ಬೇರೆ ತರ ದೊಡ್ಡ ಡಾಗ್ ಗಳಿಗೆ, ಇದು ಪುಟ್ಟದಲ್ವಾ, ಅದಕ್ಕೆ ನಾವು ರಾಕಿ ಅಂತ ಅನ್ಕೊಂಡಿದ್ವಿ. ನಿಮ್ಮನೆ ಬಂದಾಗ ಆ ಹೆಸರು ಕರೀರಿ, ನಮ್ಮಲ್ಲಿ ಇದ್ದಾಗ ಈ ಹೆಸರು ಕರಿತೀನಿ. ಏನಮ್ಮ ಇದು ವ್ಲಾಗ್ ನಡೀತಿದಲ್ಲ, ತುಂಬಾ ಇಂಪಾರ್ಟೆಂಟ್ ವಿಷಯ. ತುಂಬಾ ಇಷ್ಟಪಟ್ಟು ತಗೊಂಬಂದಿದ್ದೀನಿ. ತುಂಬಾ ಹುಷಾರಾಗಿ ನೋಡ್ಕೊಂಡಿದೀನಿ. ಎಷ್ಟ್ ದಿನದಿಂದ ಐತ್ ನಿಮ್ ಮನೇಲಿ? ಅದು ಬಿಡು, ನಿನ್ ಕೈಗೆ ಜೋಪಾನವಾಗಿ ಕೊಡ್ತಾ ಇದೀನಿ. ಇದು ಖುಷಿಯಾಗಿ ನಿನ್ ಜೊತೆ ಇರುತ್ತೆ ಅಂತ ಅನ್ಕೊಂಡಿದೀನಿ. ಅಷ್ಟೇ ಜೋಪಾನವಾಗಿ ನೋಡ್ಕೊಂಡ್. ನೀವೇ ಎಷ್ಟ್ ದಿನ ಖುಷಿಯಾಗಿದ್ದೀರಾ ಇದಿರಲ್ವಾ? ಹ್ಯಾಪಿನಾ ಸರ್? ಹ್ಯಾಪಿ. ನಿಜವಾಗ್ಲೂ ಮನ್ಸ್ಫೂರ್ತಿ ಖುಷಿ ಆಯ್ತಾ? ಖುಷಿ ಆಯ್ತು. ಲೈಫ್ ಟೈಮ್ ಅಲ್ಲಿ ಇದೊಂದು ಬೆಸ್ಟ್ ಮೆಮೊರಿ ಅನ್ಕೋ. ಹೇಳ್ತಿದ್ದಲ್ಲ ನನ್ಗೆ ತುಂಬಾ ಒಳ್ಳೆ ಮೆಮೊರಿ ಬೇಕು ಅಂತ, ಇದಕ್ಕಿನ್ನ ಒಳ್ಳೆ ಮೆಮೊರಿ ಕೊಡ್ಲಿಕ್ಕೆ ಆಗಲ್ಲ. ಸೊ ಆದಷ್ಟು ಜೋಪಾನಾಗಿ ನೋಡ್ಕೋ, ಕಾಟ ಕೊಡ್ಬೇಡ ಅಷ್ಟೇ. ಹ್ಯಾಪಿ ಬರ್ತ್ಡೇ ಟು ಯು. ಸೌಂಡ್ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಮಿಕ್ಕಿದ್ದೆಲ್ಲ ನಾನ್ಗಲ್ಲಪ್ಪ, ನಿನಗ್ ಕೊಡ್ಬೇಕಪ್ಪ. ಹ್ಯಾಪಿ ಬರ್ತ್ಡೇ. ಸ್ಟೇ ಬ್ಲೆಸ್ಡ್. ಸೋ ಮಚ್. ಹತ್ಬಿಟ್ಟು ಅನ್ಕೊಡು. ಗೈಸ್ ನೋಡಿ, ನಮ್ಮ ಬೈರು ಮಲ್ಕೊಬಿಟ್ಟವನೆ. ನಂಗೆ ಆಕ್ಚುಲಿ ಬೈರು ಅನ್ನೋ ಹೆಸರು ಇಷ್ಟ ಆಗಿಲ್ಲ ಕಣ. ಏಕೆ? ಸೀರಿಯಸ್ ಆಗಿ. ಬೈರ ಅನ್ನೋದು ದೊಡ್ಡ ನಾಯಿಗಳು ಬರ್ತಾವ ಗೊತ್ತಾ, ತುಂಬಾ ದೊಡ್ಡದು. ನಮ್ಮಿಬ್ರು ಮನೆ ದೇವ್ರಿಗೆ ಬಂದು ನಾಯಿ ಅಂದ್ರೆ ತುಂಬಾ ಆಗ್ತಾರೆ. ಅದೇ ಕಾಳ ಭೈರವ ಗೊತ್ತಾಯ್ತು ನಂಗೆ. ಬಟ್ ನಾನ್ ಹೇಳ್ತಿರೋದೇನು ಅಂತಂದ್ರೆ, ದೊಡ್ಡ ನಾಯಿಗಳಿಗಿಟ್ಟಾಗ ಅದಕ್ಕೊಂದ್ ಚೆನ್ನಾಗಿರುತ್ತೆ. ಇದಕ್ಕೆ ರಾಕಿ ಅಥವಾ ನಾನೇನ್ ಗೊತ್ತಾ, ಚಿಕ್ಕ ವಯಸ್ಸಿಂದ ನಾಯಿ ತಗೊಂಡಾಗ
ಅದಕ್ಕೆ ಅದೇ ನೇಮ್ ಇಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೆ ನಾನು. ಅದ್ ಯಾವ್ದೇ ತಗೊಂಡ್ರೆ ಅದೇ ಇಡಬೇಕು ಅಂತ. ಸೊ ಬೈರ ಅಥವಾ ಬೈರು ಯಾವ್ದಾದ್ರು ನಡೆಯುತ್ತಲ್ಲ. ಸೊ ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳಿ, ನಿಂಗೆ ಗೊತ್ತಿತ್ತಾ? ಸ್ವಲ್ಪ ಡೌಟ್ ಇತ್ತು ಗೈಸ್, ಬಿಕಾಸ್ ಇವರು ಮೊನ್ನೆ ಫೋನ್ ಮಾಡಿದಾಗ ಏನಂತಿದ್ರು, ಮೊನ್ನೆ ಅಲ್ಲ ನಾನ್ ಕೇಳ ಆಗ್ಲೇ 2-3 ತಿಂಗಳಾಗಿತ್ತು. ಏನಂತ? ಪಪ್ಪಿನ ಅಲ್ಲ, 2-3 ತಿಂಗಳಿಂದ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಯಾಕೆ ಡೌಟ್ ಬಂತು ಅಂತಂದ್ರೆ, ನೀವು ಫೋನ್ ಮಾಡಿದಾಗ ಏನ್ ಗಿಫ್ಟ್ ಇರ್ಬೋದು ಹೇಳು ಅಂತ ಅಂದಾಗ, ಈ ಸತಿ ಗೋಲ್ಡ್ ಅಲ್ಲ ಏನು ಅಲ್ಲ ಏನ್ ಇರ್ಬೋದು ಅಂತಂದ್ರೆ ಗೊತ್ತಾ, ಅವಾಗ ನಾನು ನೇಚರ್ ಮೇಡ್ ಅಂತ ಅಂದೆ ಗೊತ್ತಾ, ಇದಕ್ಕೆ ನೇಚರ್ ಮೇಡ್ ಅಂದಿದ್ ನಾನು. ಈ ಕಡೆ ತಿರ್ಕೋ. ಆದ್ರೂ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇದ್ದೆ, ಏನ್ ಇರ್ಬೋದು ಅಂತ. ಬಟ್ ಅಲ್ಲಿ ಮುಟ್ಟಾಗ ಆಗ್ಲೂ ಡೌಟ್, ಬಿಕಾಸ್ ಮುಟ್ಟಾಗ ಏನಾರು ಸೌಂಡ್ ಮಾಡುತ್ತಲ್ಲ, ಅದು ಏನು ಸೌಂಡ್ ಮಾಡ್ತಿಲ್ಲ. ನಾನ್ ಏನಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟು ಆಮೇಲೆ ಸುಮ್ನೆ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ಏನು ಹೇಳಿಲ್ಲ, ಕನ್ಫರ್ಮ್ ಆಗಿ ನೋಡ್ಬಿಟ್ಟು ಹೇಳೋಣ ಅಂದ್ಬಿಟ್ಟು. ನಿನ್ಗೆ ಇಷ್ಟು ವರ್ಷ ಕೊಟ್ಟಿರೋ ಗಿಫ್ಟ್ ಅಲ್ಲಿ ದಿ ಬೆಸ್ಟ್ ಗಿಫ್ಟ್ ಅಂದ್ರೆ ಇದೆ ನಿಜವಾಗ್ಲೂನಾ? ಗೋಲ್ಡ್ ಗಿಂತನೂ ನಾನು ಲಾಸ್ಟ್ ಇಯರೇ ಕೊಡಿಸ್ಬೇಕು ಅಂತ ಇದ್ದದ್ದು. ಆಮೇಲೆ ಏನಾಯ್ತು, ಬೇಡ ಅವನ್ಗೆ ಲೈಕ್ ಬೇರೆ ಏನಾದ್ರು ಗೋಲ್ಡ್ ಅಲ್ಲಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿತ್ತಲ್ಲ, ಇರ್ಲಿ ಒಂದ್ ಗೋಲ್ಡ್ ವಸ್ತು ಅಂದ್ಬಿಟ್ಟು ಫಸ್ಟ್ ಗೋಲ್ಡ್ ಗೆ ಕಾನ್ಸಂಟ್ರೇಟ್ ಮಾಡಿ ಕೊಟ್ಟಿದ್ದು. ಅಂಡ್ ದೆನ್ ಐ ಡಿಸೈಡೆಡ್ ಓಕೆ. ನಾವೊಂದು 3 years ಬ್ಯಾಕ್ ನಂದಿ ಹಿಲ್ಸ್ ಹೋದಾಗ ಅಲ್ಲೊಂದು ಬಂದಿತ್ತು ಇದೇ ತರ. ಅದು ಫ್ಯಾಷನ್ ಅನ್ಸುತ್ತೆ, ಅದು ಶೋಗೆ ಅಂತ ಪ್ರಿಪೇರ್ ಮಾಡಿದ್ರು. ಅದು ಹೆಸರು ಏನು, ವಿಸ್ಕಿ, ಇನ್ನ ನೆನಪಿದೆ ನನ್ಗೆ. ವಿಸ್ಕಿ ಎಷ್ಟು ಸಖತ್ತಾಗಿತ್ತು ಅಂತಂದ್ರೆ ಅದ್ರ ಜೊತೆ ಫೋಟೋ ತಗೊಂಡಿದ್ದೆ ನಾನು. ಅವಾಗ್ಲೇ ಕೇಳಿದ್ರು ಬೇಕೇನೋ ಕೊಡಿಸ್ಲೇನೋ ನನ್ನ ಫ್ರೆಂಡೇ ಅವ್ರೆ ಅಂತ. ನಾನು ಈಗ್ಲೇ ಎಲ್ಲ ಬೇಡಣ, ಮನೇಲಿ ಹೋಯ್ತಾರೆ ಇದನ್ನಕ್ ನೋಡೋಣ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೆ. ಬಟ್ ಫೈನಲಿ ಬಂತು, ಖುಷಿ. ಈಗ ಅದೇ ಏನಂತ ಹೇಳಿ ಮನೆಗೆ, ಅದಕ್ಕೆ ಮುಂಚೆ ನಮ್ಮ ಅಮ್ಮನ ಹತ್ರ ಹೇಳಿದ್ದೀರಾ, ತೋರ್ಸ್ಬೇಕು. ಏನನ್ನಲ್ಲ, ಅವ್ರು ತಕೊಂಡ್ ಹೋಗೋವರ್ಗು 1-2 ದಿನ ಊಟ ಅಂತಾರೆ, ಆಮೇಲೆ ನನ್ಗಿನ ಅವರೇ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಒಂದ್ ಹೇಳ್ತೀನಿ, ನಿನ್ನ ಜೊತೆ ಅಡ್ಜಸ್ಟ್ ಆಗತ್ತೆ ಅನ್ನೋದಕ್ಕೆ ಒಂದ್ ಸಾಕ್ಷಿ ಏನ್ ಗೊತ್ತಾ? ನೀವ್ ಅಡ್ಜಸ್ಟ್ ಆಗಿದ್ದೀರಲ್ಲ, ಒಂದೇನು ಅಂತಂದ್ರೆ ನಿನ್ ತರನೇ ಸೋಂಬೇರಿ, ನಿನ್ ತರ ಸ್ವಾಭಿಮಾನಿ, ನಿನ್ ತರ ಕೋಪಿಷ್ಟ, ನಿನ್ ತರ ಸ್ವಲ್ಪ ನಾಚಿಕೆ ಸ್ವಭಾವ. ನಾಚಿಕೆನ ಅದಕ್ಕೂ ಆತರಲ್ಲಪ್ಪ. ಬಟ್ ನಾನ್ ಆಕ್ಚುಲಿ ಶಾರ್ಟ್ಸ್ ಅಲ್ಲಿ ಇದ್ದೆ, ಇದು ಶರ್ಟ್ ಹಾಕಿರ್ಲಿಲ್ಲ, ಹಿಂಗ್ ಬಂದ್ಬಿಟ್ಟು ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ತಾ ಇತ್ತು. ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಬಟ್ಟೆ ಹಾಕತ್ತಾ ಇದೀನಿ ಹೋಗ ಕಡೆ ಅಂತಂದ್ರೆ ಡೈರೆಕ್ಟ್ ದೇವರಣಗಳು ಹೇಳ್ತಿರೋದು, ತಿರ್ಕೊಂಡು ಹೆಂಗ್ ಗೊತ್ತು ಗೊತ್ತದು. ಅವಳು ಬೈದಾಗ್ಲಿಂದ 1 hour ಹೋಗೇ ಇಲ್ಲ. ಗೈಸ್, ಮನೋಣ ಕೊಟ್ಟಿದ್ದನ್ನ ತಗೊಂಡು ಬಂದೆ, ಬಟ್ ನಮ್ಮ ಅಪ್ಪ ಇನ್ನ ನೋಡಿಲ್ಲ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ, ಬನ್ನಿ ಕರಿತೀನಿ. ಅಪ್ಪ ಬಾಯ್ಲಿ ಇಲ್ಲ ನೋಡು, ಬಾಯ್ಲಿ ಒಳಗಡೆ ಏನಿರ್ಬೋದು ಹೇಳು. ಸಿರ್ಲಾಕ್ ಎಲ್ಲ ತಂದಿದ್ಯಾ ಬೇಬಿ? ಓಪನ್ ಮಾಡು. ಈ ನಿಜ ಏನಾಯ್ತು ಹೇಳು, ಓಪನ್ ಮಾಡು. ಅದೇನು ಮಾಡಲ್ಲ. ನಾನೇನ್ ಮಾಡ್ಲಿ, ಮನೋಣ ಕೊಟ್ಟಿದ್ದು. ಬ್ಯಾಡ ಅಂದ್ರೆ ಕೇಳೋದಿಲ್ಲ ನೀವು, ಈಗ ನೀನೇ ಮಾಡ್ಬೇಕು ಚಾಕ್ರಿನ, ನಾ ಹೊಡೆದಾಕ್ಬಿಡ್ತೀನಿ. ಚೆನ್ನಾಯ್ತಾ? ನನಗ್ ಗೊತ್ತಿಲ್ಲ ಅದು. ಗೈಸ್, ನಾವ್ ಅಪ್ಪನ್ಗೆ ಅದನ್ನ ನೋಡ್ಕೊಳ್ಳೋದು ಮತ್ತೆ ಅದ್ರ ಕೆಲ್ಸ ಅಲ್ಲಿ ನಿನ್ನಿಂದನೇ ಬರ್ತಾವ್ ನೋಡು. ಅವತರ ಆಡ್ತಿದ್ಯಾ, ತನ್ನ ಮೇಲೆ ಹೆಂಗ್ ನೋಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ. ಬಡಪ್ಪ ನೋಡ್ಕೊಂಡ್ರೆ ಆಯ್ತು. ಗೈಸ್ ನೋಡಿ, ಮ್ಯಾಟ್ ಮೇಲೆ ಮಲ್ಸಿದ್ರು ಕೆಳಗಡೆ ಹೋಗಿ ಮಲ್ಕೊಬಿಟ್ಟವನೆ. ನಾವಪ್ಪ ಬಾಯಿಗೆ ಬಂದಂಗ್ ಬೋಯ್ತವ್ರೆ, ಯಾಕೆ ಇಸ್ಕೊ ಬಂದೆ ನೀನು, ಇವಾಗ ಯಾರು ನೋಡ್ಕೊತಾರೆ ಅದನ್ನ, ಮನೇಲಿ ಇದ್ದಿದ್ದಾಗೆಲ್ಲ ಯಾರು ನೋಡ್ಕೊತಾರೆ ಅಂತ. ನೀನೇನು ಕಾಲೇಜ್ಗೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಿ, ಇವಾಗ ಯಾರು ನೋಡ್ಕೊತಾರೆ ಅಂತ. ಅದಕ್ಕೆ ನೋಡಿ ನೋಡ್ಕೊಳಕ್ಕೆ ಅಂತ ನಮ್ಮ ಚೈತ್ರನ್ ಕರ್ಸಿದೀವಿ. 7 ಮೇಲಿಂದ ನೋಡ್ಕೋಬೇಕು. ಊಟ ಮಾಡಿಸ್ಬೇಕದಕ್ಕೆ ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಬ, ಸಿರ್ಲಕ್ ತಿನ್ಸೋಣ. ಎದೋಳು, ಅದೀಗ ಎದೋಳಲ್ಲ, ನೀನ್ ಎದೋಳು ಬೇಗ. ಗೈಸ್, ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೆ, ಅಷ್ಟರಲ್ಲಿ ಇವರು ಹೊಸ ಸರ್ಪ್ರೈಸ್ ಇಟ್ಕೊ ಬಂದವ್ರೆ. ಶುಭಾಶಯಗಳು. ಅಳಸ್ನೆಣ್ಣೆ ಯಾಕೆ ತಂದವ್ರೆ ಅಂತಂದ್ರೆ, ನನಗೆ ಅಳಸ್ನೆಣ್ಣೆ ಅಂದ್ರೆ ಜಾಸ್ತಿ ಇಷ್ಟ. ಸೊ ಅದರಿಂದ ಅಳಸ್ನೆಣ್ಣೆ ತಂದವ್ರೆ. ಬಟ್ ಇವಾಗ ಕಟ್ ಮಾಡಕ್ ಬೇಡ ಅಂತ ಅನ್ಕೋತೀನಿ. ಇವಾಗ ಕಟ್ ಮಾಡ್ಬೇಕೇನೋ, ಸುಮ್ನೆ ಕಟ್ ಮಾಡಕ್ ಬೇರೆ ತಂದಿದ್ದೀನಿ. ಹಾ ನೋಡಿ, ಕಟ್ ಮಾಡಕ್ಕೆ ದೊಡ್ಡ ಕೇಕ್ ಬಂದವ್ರೆ. ಗೈಸ್ ನೋಡಿ, ಇದಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಪಿನ್ ಬೇರೆ ಸಿಕ್ಸ್ಕೊ ಬಂದವ್ರೆ. ನಾನು ಇವಾಗ ಅಬ್ಸರ್ವ್ ಮಾಡ್ತಿದ್ದೀನಿ. ಮೊದ್ಲು ಅನ್ನ ಹಾಕಿದ್ವಿ, ಅಂಟ್ಕೊಳ್ದೆ ಹೋಯ್ತು. ಅನ್ನ ಬಿಡು, ನಾನು ಅನ್ನ ಕಣಲು ಅವಳೇನ ಹಾಕೋಣ ಅಂತ ಹೇಳಿದ್ವಿ ಕೇಳು. ಏನು ಫೆವಿಕಿಕ್ಕು ತಿಂತಾರೆ ಒಂದೇ ಸತಿ ಹೋಗ್ಬಿಡ್ಲಿ ಅನ್ಬಿಟ್ಟು ಫೆವಿಕಿಕ್ ಐತೆ ಕಣೋ, ಗಮ್ಮಿಲ್ಲ ಅಂತ. ಗೈಸ್ ಜಾಸ್ತಿ ಕೂಡ ಕೊಡ್ತವನ್ ಗೈಸ್. ಅಷ್ಟೊತ್ತಿಂದ ಮೆತ್ತು ಮಲಗಿದ್ದು, ಇವ್ರು ಬಂದ ತಕ್ಷಣ ಎದ್ದು ಬಿಟ್ಟ. ನಾನು ವಿಡಿಯೋ ಮಾಡಕ್ ಕೊಡ್ತಿಲ್ಲ, ಅಲ್ಲಿ ಆಚೆಗೆ ಹೋಯ್ತವನೆ.
ಬನ್ರಪ್ಪ. ಚಿಕ್ಕ ವಯಸ್ಸಲ್ಲಿ ಕ್ಯೂಟ್ ಆಗಿದ್ದೆ. ಬನ್ರಿ ಕೇಕ್ ಕಟ್ ಮಾಡೋಣ. ಅಷ್ಟೇ ನಾನು ನಾಳೆ ಕಟ್ ಮಾಡೋಣ. ಇವತ್ತು ಗೈಸ್ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ಬಿಟ್ಟವ್ರೆ. ತಂದಿರೋದೊಂದು ಸರ್ಪ್ರೈಸ್ ಆದ್ರೆ ನಾಳೆ ಇನ್ನೊಂದು ಸರ್ಪ್ರೈಸ್ ಐತೆ ಇದ್ರಲ್ಲೇ. ಅದೇನಾಗುತ್ತೆ ಅಷ್ಟೇನ ಒಳಗಡೆ ಏನಾರು ಮಡಗಿದ್ಯಾ? ಏನೋ ಒಂದ್ ಬೀಜ ಅವಂದಲ್ಲ ಕಣು ಅಷ್ಟೇ ಅಂದು. ಗೈಸ್ ಒಂದು ಸ್ಮಾಲ್ ಕೇಕ್ ತಗೊಬಂದು ಕೊಟ್ಟವ್ರೆ. ಆಕ್ಚುಲ್ ಆಗಿ ನನಗೆ ಇದೇ ಇಷ್ಟ ಆಗೋದು. ಸುಮ್ನೆ ದೊಡ್ಡ ಕೇಕ್ ತಗೊಬಂದು ತಿನ್ನೋದು ಇಷ್ಟೇ ತಿನ್ನೋದು ಸುಮ್ನೆ ಎಲ್ಲ ವೇಸ್ಟ್ ಆಗುತ್ತೆ. ಅದ್ರ ಬದಲು ಈ ತರ ಚಿಕ್ಕ ಕೇಕ್ ತಗೊಬಂದು ಈ ತರ ಫ್ರೂಟ್ಸ್ ಅಥವಾ ಆ ವ್ಯಕ್ತಿಗೆ ಏನ್ ಇಷ್ಟ ಆಗಿರುತ್ತೆ ಅದನ್ನ ಕೊಟ್ರೆ ಅವ್ರಿಗೂ ಕೂಡ ಖುಷಿ ಸಿಗುತ್ತೆ. ಸುಮ್ನೆ ಕೇಕ್ ಮೇಲೆಲ್ಲ ಇನ್ವೆಸ್ಟ್ ಮಾಡಬೇಡಿ, ವೇಸ್ಟ್ ಅದು. ಸೊ ಈಗ ಕೇಕ್ ಕಟ್ ಮಾಡುವ. ಹೇಳ್ರಪ್ಪ ಹೇಳ್ರ. ಚೈತ್ರ ಏನೋ ಫ್ರೇಮ್ ತಂದೋಳೆ. ಯಾಕೆ ಈ ಫ್ರೇಮ್ಗಳೆಲ್ಲ ತಗೋಬರ್ತಾರೋ ಗೊತ್ತಿಲ್ಲ. ಮನೆ ತುಂಬಾ ಬರೀ ಫೋಟೋಗಳೇ ತುಂಬೋಗಿರ್ತವೆ. ಈ ಹಲಸಿನ ಇವತ್ತು ಕಟ್ ಮಾಡೋದ್ ಬೇಡ, ನಾಳೆ ಕಟ್ ಮಾಡೋಣ. ಬಿಕಾಸ್ ಇವತ್ತು ನಮ್ಮಲ್ಲಿ ನಾನ್ ವೆಜ್. ಇದು ಇಟ್ಟು ಆಮೇಲೆ ಅದು ಇಟ್ಟು ಯಾಕೆ ಬೇಕು ಈ ನಾನು ಇಟ್ಟು ಆಮೇಲೆ ಈ ಬರ್ಡೇ ನಾನು ನೆನ್ಪಿಟ್ಕೊಳ್ಳೋ ತರ ಆಗೋಗುತ್ತೆ. ಸೊ ಗೈಸ್ ಏನ್ ಗೊತ್ತಾ, ಇವಾಗ ತಂದಿರೋ ಬೈರಾನು ಕೂಡ ಅಷ್ಟೇ. ಅದಕ್ಕೆ ಏನ್ ಹೊಸಿ ಏನಾರು ಮಲ್ಸಿದ್ರೆ ಮಲ್ಕೊಳ್ಳೋದಿಲ್ಲ, ಹೋಗಿ ಅದಕ್ಕೆ ಕುಳ್ಗರಿಬೇಕು, ಆತರ ಮಲ್ಕೊಳ್ಳುತ್ತೆ. ತಂಪಾಗಿರೋ ಜಾಗದಲ್ಲಿ ಮಲ್ಕೊಳ್ತಾರೆ ಜಾಸ್ತಿ. ನಾನು ಆಕ್ಚುಲ್ ಆಗಿ ಇದಕ್ಕೆ ಬೇರೆ ಟಿ ಶರ್ಟ್ ಹಾಕೊಂಡಿದ್ದೆ. ಅದು ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಬಿಚ್ಚಾಕ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಸ್ಟೋರಿ ತಗೋತಾ ಇದ್ದೆ. ಈ ಶರ್ಟ್ ಹಾಕೊಂಡು ಬರೀ ಟಾಪ್ ಮಾತ್ರ ಕಾಣೋದಲ್ವಾ ಅಂತ. ಇವ್ರು ಸಡನ್ ಆಗಿ ಬಂದ್ಬಿಟ್ರು. ಹಿಂಗೆ ಬಂದ್ಬಿಟ್ಟಿದ್ ಮೇಲೆ ಏನ್ ಕೊಟ್ಟವಳೆ ನೋಡ. ಫೋಟೋ ಕೊಟ್ಟಿರ್ತಾಳೆ ಐ ಥಿಂಕ್. ಹಿಂಗೆ ಅನ್ಸುತ್ತೆ. ಏನ್ ಕೊಟ್ಟವಳೆ ಈಗ ಕಾಣಿಸ್ತೈತಿ. ಓ ನೀನೇ ಫೋಟೋ ಕಳ್ಸಿರೋದು ಅನ್ಸುತ್ತೆ ಅವಳಿಗೆ. ಈ ಫೋಟೋನ ನೀನಲ್ವಾ? ನೀನಾ? ಅವನು ಅದಕ್ಕೆ ಅವನು ಇರೋದ್ ಮಾತ್ರ ಕಳ್ಸೋನ್. ಅವನು ಇರೋದಿನ್ನ ನಾನು ಒಬ್ಬಂದ್ ಕೊಡ್ಬೇಕು ತಾನೆ. ಎಡಿಟ್ ಮಾಡವನಲ್ಲಿ ರಿಮೂವ್ ಮಾಡ್ಬೇಕು ಮಾಡವನ್ನ ಸೈಡ್ಗೆ. ಗಣಪತಿ ಕುಣಿಸುವಾಗ ಬ್ಯಾನರ್ ಅಲ್ಲಿ ಏನಾರು ಜಗಳ ಇತ್ತು ಅಂತಂದ್ರೆ ಯಾರು ಜಗಳ ಇರ್ತಾರೋ ಅವ್ರ ಬ್ಯಾನರ್ ಕುಯ್ತಿದ್ವಿ ಗೊತ್ತಾ? ಮಾರ್ಕ್ ಮಾಡೋಣ. ಎನಿವೇಸ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರೇ. ಸೊ ಗೈಸ್ 21 ವರ್ಷದ್ದು ಬರ್ತಡೇ ನೋಡ್ತಾ ನೋಡ್ತಾ ಕಳ್ದೆ ಹೋಯ್ತು. ಇನ್ನ ಏನಿದ್ರು ನೆಕ್ಸ್ಟ್ ಬರ್ಡೇ ಆಚರಿಸ್ಕೋಬೇಕು ಅಂತ ಅಂದ್ರೆ 22ನೇ ವರ್ಷ ಬರಬೇಕು. ಇಷ್ಟು ಬೇಗ ಜಾಸ್ತಿ ವರ್ಷಗಳಾಗಬಾರ್ದು. ಬೇರೆಯವ್ರಿಗೆ ಬರ್ಡೇ ಬಂದ್ರೆ ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ, ಏನೋ ಕನ್ಸ್ ಕಟ್ಟಿರೋ ಹುಡುಗರಿಗೆ ಏಜ್ ಬೇಗ ಆಯ್ತಾ ಇದ್ರೇನೆ ಭಯ ಆಗುತ್ತೆ. ಮನೆ ಜವಾಬ್ದಾರಿಗಳು ಬೇಗ ಬಂದ್ಬಿಡುತ್ತೆ, ಏಜ್ ಜಾಸ್ತಿ ಆಗ್ಬಿಡ್ತು ಅಂತ. ನಾನು ಲಾಸ್ಟ್ ಬ್ಲಾಗ್ ಬೇಗ ಮುಗಿಸಲಿ ಸೀರಿಯಸ್ ಆಗಿ ಹೇಳ್ತಿದ್ರೆ ಇವಳು ನಗೀತಾವಳಲ್ಲಿ. ಹೌದು ಗೈಸ್, ಇವ್ ನೋಡು ತಲೆ ಮೇಲೆ ಬೆಳ್ಳೆ ಇಕ್ಬಿಟ್ಟವನೆ. ಬಟ್ ನಿಮ್ಗೆಲ್ಲ ಇವಾಗ ಇದ್ರ ಕಾಮಿಡಿ ಅಂತ ಅನ್ಸ್ಬೋದು. ಬಟ್ ಒಂದ್ಸಲ ಏಜ್ ಆಗೋದ್ಮೇಲೆ, ಮನೆ ಕಮಿಟ್ಮೆಂಟ್ ಶುರು ಆದ್ಮೇಲೆ ಇದೆಲ್ಲ ನೆನ್ಸ್ಕೋತೀರಾ ನನ್ ಮಾತ್ನ. ನಂತರ ಸಫರ್ ಪಡ್ತೀರಾ. ಸೊ ಏಜ್ ಚಿಕ್ಕದಾಗಿದ್ದಾಗ್ಲೇ ನಿಮ್ಮ ಸಾಧನೆ ಕಡೆಗೆ ಗುರಿ ಇಟ್ಕೊಳ್ಳಿ. ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ಬರ್ತಡೇ ಹೇಗಿತ್ತು, ನನ್ನ ಬರ್ತಡೇಗೆ ಯಾರೆಲ್ಲ ಶುಭ ಹಾರೈಕೆಗಳನ್ನ ತಿಳಿಸಿದ್ರೋ ತಮ್ಮೆಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.